ಇಂದು ಮಾತನಾಡಲಿರುವ ವಿಷಯ ಚಿಂತೆ. ಜಗತ್ತಿನಲ್ಲಿ ಚಿಂತೆಯಿಲ್ಲದವರು ಯಾರೂ ಇಲ್ಲ. ಹಣದ ಚಿಂತೆ, ಆರೋಗ್ಯದ ಚಿಂತೆ, ಮಕ್ಕಳ ಭವಿಷ್ಯ ಚಿಂತೆ, ಸಂಬಂಧಗಳ ಚಿಂತೆ, ಹೀಗೆ ಒಂದಲ್ಲ ಒಂದು ಚಿಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತದೆ. ಆದರೆ ಒಂದು ಪ್ರಶ್ನೆ, ಚಿಂತೆ ಮಾಡುವುದರಿಂದ ಸಮಸ್ಯೆಗೆ ಪರಿಹಾರವಾಗುತ್ತದೆಯೇ ಎಂದು. ಬಹುತೇಕ ಸಂದರ್ಭಗಳಲ್ಲಿ ಇದಕ್ಕೆ ಉತ್ತರ ಇಲ್ಲ. ಚಿಂತೆ ನಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯುತ್ತದೆ, ನಿದ್ದೆಯನ್ನು ಹಾಳು ಮಾಡುತ್ತದೆ, ಸಂತೋಷವನ್ನು ಹಾಳು ಮಾಡುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯ ಮತ್ತು ಮಾನಸಿಕ ಕಾಯಿಲೆ ಅದರ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ. ಈ ಚಿಂತೆಯಿಂದಲೇ BP, ಶುಗರ್, ಅನೇಕ ಕಾಯಿಲೆಗಳು ಬರುತ್ತವೆ. ಗೊತ್ತಿದ್ದರೂ ನಾವು ಚಿಂತೆ ಮಾಡುವುದು ನಿಲ್ಲಿಸೋದಿಲ್ಲ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಅವನಿಗೆ ಪ್ರತಿದಿನ ಯಾವುದಾದರೂ ವಿಷಯದ ಬಗ್ಗೆ ಚಿಂತೆ ಇರುತ್ತಿತ್ತು. ಬಾರದ ಮಳೆ ಬಗ್ಗೆ ಚಿಂತೆ, ಹೆಚ್ಚು ಮಳೆ ಬಂದರೂ ಚಿಂತೆ, ಬೆಳೆ ಚೆನ್ನಾಗಿದ್ದರೂ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅನ್ನುವ ಚಿಂತೆ. ಆಗ ಒಬ್ಬ ಜ್ಞಾನವುಳ್ಳ ವ್ಯಕ್ತಿ ಬಂದು ಆತನನ್ನು ಕೇಳಿದ, ಇಷ್ಟು ದಿನ ಎಷ್ಟೆಲ್ಲ ಚಿಂತೆ ಮಾಡುತ್ತಿರುವಿ ನೀನು, ಒಂದಿನ ಆದರೂ ಅದಕ್ಕೆ ಪರಿಹಾರ ಸಿಕ್ಕಿದೆಯಾ ಅಂತ. ಆಗ ಆ ವ್ಯಕ್ತಿ ಒಂದು ನಿಮಿಷ ಮೌನವಾಗಿ ಕುಳಿತು ತದನಂತರ ಹೇಳುತ್ತಾನೆ, ಯಾವ ಪರಿಹಾರವೂ ಸಿಕ್ಕಿಲ್ಲ. ಆದಷ್ಟು ನನ್ನ ಆರೋಗ್ಯ ಕೆಟ್ಟು ಹೋಗಿದೆ ಎಂದಾಗ ಜ್ಞಾನವುಳ್ಳ ವ್ಯಕ್ತಿ ಹೇಳುತ್ತಾನೆ, ಮತ್ತೇಕೆ ಚಿಂತಿಸುತ್ತಿರುವಿ? ಚಿಂತೆ ಮಾಡುವ ಬದಲು ಚಿಂತನೆ ಮಾಡು. ಸಮಸ್ಯೆಗೆ ಏನು ಕಾರಣ ತಿಳಿದುಕೋ. ಆಗ ನೀನು ಆರೋಗ್ಯದಿಂದ ಇರುತ್ತೀಯಂತ. ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತದೆ ಎಂದಾಗ ಆ ರೈತನಿಗೆ ಏನೋ ಒಂದು ಆತ್ಮವಿಶ್ವಾಸ ಮೂಡುತ್ತದೆ. ಅಲ್ಲಿಂದ ಅವನು ತನ್ನ ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತಾನೆ, ಚಿಂತೆ ಬಿಡುತ್ತಾನೆ, ತನ್ನ ಕುಟುಂಬದಿಂದ ಎಲ್ಲರಿಗೆ ತನ್ನ ಸಂತೋಷವನ್ನು ಹಂಚುತ್ತಾನೆ, ತಾನು ಕೂಡ ಸಂತೋಷವಾಗಿರುತ್ತಾನೆ. ಭಗವಂತನು ನಮಗೆ ಇಂದಿನ ದಿನವನ್ನು ಕೊಟ್ಟಿದ್ದಾನೆ. ಇಂದಿನ ದಿನದ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ನಾಳೆ ತನ್ನಷ್ಟಕ್ಕೆ ತಾನೇ ಉತ್ತಮವಾಗುತ್ತದೆ. ಚಿಂತೆ ಏಕೆ ಮಾಡುವುದು? ಅದಕ್ಕಾಗಿ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡೋಣ. ಫಲಿತಾಂಶ ದೇವರಿಗೆ ಬಿಡೋಣ. ಅತಿಯಾದ ಚಿಂತೆ ಬೇಡ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಚಿತೆ ನಿರ್ಜೀವ ವಸ್ತುವನ್ನು ಸುಟ್ಟರೆ ಚಿಂತೆ ಹಸಿ ದೇಹವನ್ನೇ ಸುಡುತ್ತದೆ. ಅದಕ್ಕಾಗಿ ಚಿಂತೆ ಬಿಟ್ಟು ಚಿಂತನೆಯನ್ನು ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮೋಟಿವೇಶನ್, ಇನ್ಸ್ಪಿರೇಷನ್ ವಿಡಿಯೋಗಾಗಿ ಧನ್ಯವಾದಗಳು.